ನೀವೇನಾದ್ರೂ KCET ಪರೀಕ್ಷೆ ಬರ್ದಿದ್ರಾ? KCET ಪರೀಕ್ಷೆಯಲ್ಲಿ ಒಬ್ಬ ವಿದ್ಯಾರ್ಥಿಗೆ 15,000 ರ್ಯಾಂಕ್ ಬಂದಿದ್ರೆ ಒಂದು ಒಳ್ಳೆಯ ಸೀಟ್ ಸಿಗಬಹುದು ಅಂತ ಅಂದ್ಕೊಳ್ಳೋಣ. ಆದರೆ 5,000 ರ್ಯಾಂಕ್ ಬಂದಂತಹ ವಿದ್ಯಾರ್ಥಿಗೆ ಏನಾದರೂ ಅವರಿಗೆ ಬೇಕಾದಂತಹ ಸೀಟು ಕೈ ತಪ್ಪಿ ಹೋದ್ರೆ ಏನಾಗಬಹುದು? ಇದು ನಿಜಕ್ಕೂ ಸಾಧ್ಯನಾ? ಈ ವಿಡಿಯೋದಲ್ಲಿ ಇದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ಸುಮನ್ ಟಿವಿ ಕನ್ನಡ ಎಜುಕೇಶನ್ಗೆ ಸ್ವಾಗತ. ನಾನು ಶ್ವೇತಾ. KCET ಅನ್ನೋ ಆಟ ರಿಸಲ್ಟ್ ಬಂದಂತಹ ದಿನ ಮುಗಿಯೋದಿಲ್ಲ. ಆ್ಯಕ್ಚುಲಿ ಅದು ಕೌನ್ಸಿಲಿಂಗ್ ದಿನ ಶುರುವಾಗುತ್ತೆ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗಲ್ಲ. ಹೌದು, ಬಹಳಷ್ಟು ವಿದ್ಯಾರ್ಥಿಗಳು ಅವರ ಜೀವನವನ್ನು ಕಟ್ಕೊಳ್ಳೋದಕ್ಕೆ ಕಾಯ್ತಾ ಇರ್ತಾರೆ. ಈ ಒಂದು ಮಾಡುವ ದೊಡ್ಡ ತಪ್ಪಿನಿಂದ ಅದು ಅವರ ಭವಿಷ್ಯದ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಏನೆಲ್ಲ ತಪ್ಪುಗಳಾಗಬಹುದು? ಅವರು ಅವರ ರ್ಯಾಂಕ್ ಮೇಲೆ ತುಂಬ ಫೋಕಸ್ ಮಾಡಿರ್ತಾರೆ. ಆದರೆ ಈ ಒಂದು ಕೌನ್ಸಿಲಿಂಗ್ ಟೈಮಲ್ಲಿ ತಗೊಳ್ಬೇಕಾದಂಥ ಡಿಸಿಷನ್ನಿಂದ ಬೇಕಾದಷ್ಟು ಬದಲಾವಣೆಗಳಾಗಬಹುದು. ಆ್ಯಂಡ್ ಆ ಡಿಸಿಷನ್ ಮೇಲೆ ಅವರು ಫೋಕಸ್ ಮಾಡಲಿಲ್ಲ ಅಂದರೆ ಏನಾಗ್ಬೋದು ತಿಳ್ಕೊಳ್ಳೋಣ. ಸ್ಟೂಡೆಂಟ್ಸು ಮಾಡಬಹುದಾದಂಥ 5 ದೊಡ್ಡ ತಪ್ಪುಗಳ ಬಗ್ಗೆ ಇವತ್ತು ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಮೊದಲಿಗೆ ಒಂದು ವಿಷಯ ನೆನ್ಪಿಟ್ಕೊಳ್ಳಿ. KCET ರ್ಯಾಂಕ್ ಅಂದಿದ ಕೂಡಲೇ ನಮಗೆ ಅದು ಒಂದು ದೊಡ್ಡ ನಮ್ಮ ಭವಿಷ್ಯನೇ ನಿರ್ಮಾಣ ಮಾಡುವಂಥದ್ದು ಅಂತ ನಮಗೆ ಗೊತ್ತು. ಅದು ಒಂದು ದೊಡ್ಡ ಅವಕಾಶ ನಮಗೆ ಒದಗಿಸ್ಕೊಡುತ್ತೆ ಅಂತಲೂ ನಮಗೆ ಗೊತ್ತು. ನಿಮ್ಮ ಮುಂದಿನ 4 ವರ್ಷಗಳು ಹೇಗಿರಬೇಕು ಅನ್ನೋದನ್ನ ನೀವು ಕೌನ್ಸಿಲಿಂಗ್ ಟೈಮ್ನಲ್ಲಿ ಏನು ಡಿಸೈಡ್ ಮಾಡ್ತಿರಲ್ಲ ಅದು ನಿರ್ಧಾರ ಮಾಡುತ್ತೆ. ಹಾಗಾಗಿ ಈ ವಿಡಿಯೋನ ನೀವು ಮಿಸ್ ಮಾಡದೆ ನೋಡಿ, ಪೇರೆಂಟ್ಸ್ ಕೂಡ ಮಿಸ್ ಮಾಡದೆ ನೋಡಿದ್ರೆ ಒಳ್ಳೆಯದು. ಹಾಗಾದರೆ ಏನೆಲ್ಲ ತಪ್ಪುಗಳಾಗ್ಬೋದು? ತಪ್ಪು ನಂಬರ್ 1, ಎಲ್ಲರೂ ಹೋಗ್ತಾರೆ ಅದಕ್ಕೆ ನಾನು ಈ ಬ್ರಾಂಚಿಗೆ ಹೋಗ್ತೀನಿ ಅನ್ನುವಂಥ ಬೇರೆಯವರಿಂದ ಆದಂಥ ಇನ್ಫ್ಲೂಯೆನ್ಸ್ ಮೇಲೆ ಡಿಸಿಷನನ್ನು ತಗೊಳ್ಳೋದು. ಇದು ನೀವು ತುಂಬ ಕಾಮನ್ ಆಗಿ ಕೇಳಿರ್ತೀರ. AI ಫ್ಯೂಚರ್ ಅಂತೆ, ಕಂಪ್ಯೂಟರ್ ಸೈನ್ಸ್ ತೊಗೊಂಡ್ರೆ ತುಂಬ ಬೂಮಲ್ಲಿದೆಯಂತೆ, ಭವಿಷ್ಯ ಚೆನ್ನಾಗಿರುತ್ತಂತೆ, ಈ ಸಬ್ಜೆಕ್ಟ್ ಹಾಗಂತೆ, ಈ ಬ್ರಾಂಚ್ ಹೀಗಂತೆ ಅಂತ ಸಾಕಷ್ಟು ವದಂತಿಗಳನ್ನು ಕೇಳಿರ್ತೀರ ಅಥವಾ ಅಕ್ಕಪಕ್ಕದವ್ರು ಮಾತಾಡೋದನ್ನು ಕೇಳಿರ್ತೀರ. ಆದರೆ ನೀವು ನಿಮ್ಮ ಡಿಸಿಷನ್ ಆಧಾರದ ಮೇಲೆ ನಿಮಗೆ ಯಾವ್ದು ಇಷ್ಟನೋ ಅದನ್ನು ತಗೊಂಡ್ರೆ ಬೆಟರು. ಆದರೆ ಇಲ್ಲಿ ಒಂದು ಪ್ರಶ್ನೆ ನೀವು ಕೇಳ್ಕೊಳ್ಳಿ. ನಿಮಗೆ ಯಾವ ವಿಷಯ ತುಂಬ ಇಷ್ಟವಾಗುತ್ತೋ ಅದೇ ಅಲ್ವಾ ನಿಮಗೆ ಭವಿಷ್ಯವನ್ನು ರೂಪಿಸೋದು? ಹಾಗಾದರೆ ನೀವು ನಿಮ್ಮ ಆಸಕ್ತಿದಾಯಕ ವಿಷಯವನ್ನು ಆಯ್ಕೆ ಮಾಡ್ಕೊಳ್ಳೋದು ಉತ್ತಮ. ಟ್ರೆಂಡ್ನ ಬ್ರ್ಯಾಂಚನ್ನು ಅಲ್ಲ ಅಂತ ಇದು ನಾನು ಹೇಳೋದು. ಯಾಕಂದರೆ ನೀವು ಟ್ರೆಂಡ್ನ ಆಧಾರಿತವಾಗಿ ಬ್ರ್ಯಾಂಚನ್ನು ತೊಗೊಂಡ್ರೆ ಟ್ರೆಂಡು ಬದಲಾಗ್ತಾ ಇರುತ್ತೆ. ಆದರೆ ನೀವು ಓದೋವಂಥ ಡಿಗ್ರಿ ಇದೆಯಲ್ಲ ಅದು ಬದಲಾಗೋದಿಲ್ಲ. ಇನ್ನು ತಪ್ಪು ನಂಬರ್ 2 ಏನು ಮಾಡ್ತಾರೆ ಕಾಮನ್ ಆಗಿ? ಟಾಪ್ ಕಾಲೇಜ್ ಸಿಕ್ಕಿದ್ರೆ ಯಾವ ಬ್ರ್ಯಾಂಚ್ ಆದರೂ ಪರವಾಗಿಲ್ಲ, ನಾನು ಅಲ್ಲಿ ಓದ್ತೀನಿ ಅಂತ ಹೇಳಿ ಒಂದು ನಂಬಿಕೆ ಇದೆ. ಟಾಪ್ ಕಾಲೇಜ್ ಅಂದರೆ ತುಂಬ ಚೆನ್ನಾಗಿರುತ್ತೆ ಅಂತ. ಇದೊಂದು ಮಿಸ್ಕನ್ಸೆಪ್ಷನ್ ಅಂತಲೇ ಹೇಳ್ಬೋದು. ಅಯ್ಯೋ, ಆ ಕಾಲೇಜ್ ಸಿಕ್ಕಿದ್ರೆ ಸಾಕಪ್ಪ, ನಾನು ಯಾವುದೇ ಬ್ರಾಂಚ್ ಆದರೂ ಪರವಾಗಿಲ್ಲ, ಕಾಂಪ್ರಮೈಸ್ ಆಗಿಬಿಡ್ತೀನಿ ಅಂತ ಹೇಳಿ ಒಂದು ಮೈಂಡ್ ಸೆಟ್ ಇದೆ. ಯಾಕೆಂದರೆ ಆ ಬ್ರ್ಯಾಂಡಿಂಗ್ಗೆ ಅಷ್ಟು ವ್ಯಾಲ್ಯೂ ಇರುತ್ತೆ. ಆದರೆ ಇಲ್ಲಿ ಕೂಡ ನೀವು ಒಂದು ಮಾತನ್ನು ನೆನ್ಪಿಟ್ಕೊಳ್ಬೇಕು. ಕಾಲೇಜು ಮುಖ್ಯ, ಹೌದು, ಅದರ ಜೊತೆ ಬ್ರ್ಯಾಂಚ್ ಕೂಡ ಮುಖ್ಯ. ಆದರೆ ನೀವು ಈ ಎರಡನ್ನು ಬ್ಯಾಲೆನ್ಸ್ ಮಾಡೋದನ್ನು ಕಲಿಬೇಕು ಅಂತ ಹೇಳಿ ನನಗನ್ಸುತ್ತೆ. ಯಾಕೆಂದರೆ ಎರಡೂ ಇಂಪಾರ್ಟೆಂಟ್. ಕೆಲವರು ಬ್ರ್ಯಾಂಡ್ ಹೆಸರು ನೋಡಿ ಡಿಸಿಷನ್ ಮಾಡಿಬಿಡ್ತಾರೆ, ಅದು ಬಹುಶಃ ಒಳ್ಳೆಯದಲ್ಲ ಅನಿಸುತ್ತೆ. ಇನ್ನು ತಪ್ಪು ನಂಬರ್ 3 ಅಂದರೆ ವೆರಿ ವೆರಿ ಇಂಪಾರ್ಟೆಂಟ್, ಆಪ್ಷನ್ ಎಂಟ್ರಿ. ನೀವು ಆಪ್ಷನ್ ಎಂಟ್ರಿಯಲ್ಲಿ ಕೆಲವರು ಏನು ಮಾಡ್ತಾರೆ, ತುಂಬ ಆಪ್ಷನ್ಸ್ಗಳನ್ನ ಇಟ್ಕೊಳ್ಳೋದೇ ಇಲ್ಲ. ಕೇವಲ 10 ಆಪ್ಷನ್ನು ಅಥವಾ 15 ಆಪ್ಷನ್ನು ಇಷ್ಟಕ್ಕೆ ಸೀಮಿತವಾಗಿಬಿಡ್ತಾರೆ. ಆದರೆ ಅಷ್ಟೇ ಸಾಕಾಗೋದಿಲ್ಲ. ನನಗೆ ಇದೇ ಬೇಕು ಅಂಥೇಳಿ ಅಷ್ಟಕ್ಕೆ ಸ್ಟಿಕ್ ಆನ್ ಆಗೋದು ಬಹುಶಃ ಒಳ್ಳೆಯದಲ್ಲ. ಯಾಕಂದರೆ ಇದು ತುಂಬ ರಿಸ್ಕ್ ಆಗುತ್ತೆ. ಆಪ್ಷನ್ ಎಂಟ್ರಿ ಅನ್ನೋದು ಒಂದು ರೀತಿಯಲ್ಲಿ ಅದು ಲಾಟ್ರಿ ಅಲ್ಲ, ಅದು ಒಂದು ಸ್ಟ್ರಾಟಜಿ ಇರುತ್ತೆ. ಸೊ ನೀವು ಒಂದು 3 ಕ್ಯಾಟಗರೀಸ್ ಅನ್ನಲ್ಲಿ ನಿಮ್ಮ ಒಂದು ಆಪ್ಷನ್ ಎಂಟ್ರಿ ಲಿಸ್ಟನ್ನು ಮಾಡ್ಕೊಳ್ಳಿ. ನಿಮ್ಮ ಡ್ರೀಮ್ ಆಪ್ಷನ್ಸ್ ಏನೇನು, ನಿಮ್ಮ ರಿಯಲಿಸ್ಟಿಕ್ ಆಪ್ಷನ್ಸ್ ಯಾವುದಿರ್ಬೋದು, ಹಾಗೆ ಸೇಫ್ಟಿ ಆಪ್ಷನ್ಸ್ ಯಾವುದು ಅಂತ ಹೇಳಿ ಲಿಸ್ಟ್ ಮಾಡಿಕೊಂಡು ಈ 3 ಮಿಕ್ಸ್ ಮಾಡಿ ನೀವು ಆಪ್ಷನ್ ಎಂಟ್ರಿ ಮಾಡಿದ್ರೆ ಉತ್ತಮ. ಇನ್ನು 4ನೇ ತಪ್ಪೇನೆಂದರೆ ಕಳೆದ ವರ್ಷ ಕಟ್ ಆಫನ್ನೇ ಒಂದು ರೂಲ್ ಅಂತ ಹೇಳಿ ಇಟ್ಕೊಂಡು ಅದ್ರ ಪ್ರಕಾರ ಹೋಗೋದು. ಲಾಸ್ಟ್ ಇಯರ್ ಕಟ್ ಆಫ್ ಇದಿತ್ತು, ಇದೇ ಹಿಸ್ಟ್ರಿ, ಇದ್ರ ಬೇಸಿಸಲ್ಲೇ ಇರುತ್ತೆ ಅಂತ ಅನ್ಕೊಳ್ಳೋದು. ಆದರೆ ಅದು ಫ್ಯೂಚರ್ ಅಲ್ಲ. ಬಹಳ ಜನ ಇದೊಂದು ಮಿಸ್ಕನ್ಸೆಪ್ಷನಲ್ಲಿ ಇದರಲ್ಲೂ ಇರ್ತಾರೆ. ಕಟ್ ಆಫ್ ಮೇಲೆ ಲಾಸ್ಟ್ ಇಯರ್ದನ್ನು ಕನ್ಸಿಡರ್ ಮಾಡಿಕೊಂಡು ಮುಂದೆ ಅವರು ಆಪ್ಷನ್ಸನ್ನು ಹಾಕ್ಕೊಳ್ತಾರೆ. ಆದರೆ ಆ ಸಿನಾರಿಯೋ ಈ
ವರ್ಷ ಅಂತ ಕನ್ಸಿಡರ್ ಮಾಡಿದಾಗ ಚೇಂಜ್ ಆಗುತ್ತೆ, ಅಭ್ಯರ್ಥಿಗಳ ಸಂಖ್ಯೆ ಚೇಂಜ್ ಆಗಿರುತ್ತಲ್ಲ, ಸೊ ಡಿಮ್ಯಾಂಡು ಎಲ್ಲವೂ ಚೇಂಜ್ ಆಗ್ತಾ ಹೋಗುತ್ತೆ. ಆದ್ರಿಂದ ಕಟ್ ಆಫು ಸಹ ಚೇಂಜ್ ಆಗಿರುತ್ತೆ. ಸೊ ಕಟ್ ಆಫ್ ಅನ್ನು ಜಸ್ಟ್ ನೀವು ರೆಫರೆನ್ಸ್ ಆಗಷ್ಟೇ ಬಳಸ್ಕೊಂಡ್ರೆ ಸಾಕು, ಅದು ಗ್ಯಾರಂಟಿ ಆಗಬಾರ್ದು. ಇನ್ನೊಂದು ದೊಡ್ಡ ತಪ್ಪಂದ್ರೆ ನೀವು ಸ್ಟ್ರೆಸ್ನಲ್ಲಿ ಡಿಸಿಷನ್ ತಗೊಳ್ಳೋದು. ಈ ಸ್ಟೇಜಲ್ಲಿ ಎಲ್ಲ ಸ್ಟೂಡೆಂಟ್ಸು ಪೇರೆಂಟ್ಸು ತುಂಬ ಟೆನ್ಷನಲ್ಲಿ ಇರ್ತಾರೆ. ಅದು ಹೌದು, ಸಹಜ. ರಿಲೇಟಿವ್ಸ್ ಫೋನ್ ಮಾಡಿ ಹೇಳ್ತಾ ಇರ್ತಾರೆ, ಕೇಳ್ತಾ ಇರ್ತಾರೆ. ಫ್ರೆಂಡ್ಸ್ ಇನ್ನೇನೋ ತೊಗೊಂಡ್ರು, ಇದು ತೊಗೊಂಡೆ ಅದು ತೊಗೊಂಡೆ ಅಂತ ಹೇಳಿ ಮೆಸೇಜ್ ಮಾಡ್ಬೋದು. ವಾಟ್ಸಾಪ್ ಗ್ರೂಪ್ಗಳಲ್ಲಿರಬಹುದು, ಸಾಕಷ್ಟು ಕಡೆಗಳಲ್ಲಿ ಆ್ಯಕ್ಟಿವ್ ಆಗಿ ಬರೀ ಇದ್ರ ಬಗ್ಗೆನೇ ಚರ್ಚೆ ಆಗ್ತಾ ಇರುತ್ತೆ. ಆಗ ಬಹುಶಃ ನಿಮಗೆ ಒಂದು ರೀತಿಯಲ್ಲಿ ಆಂಗ್ಸೈಟಿ ಆಗ್ಬೋದು, ಪ್ಯಾನಿಕ್ ಆಗ್ಬೋದು, ನೀವು ಸ್ಟ್ರೆಸ್ಗೆ ಒಳಗಾಗ್ಬೋದು. ಹಾಗೆ ಅವಾಗ ಅನಿಸ್ಬೋದು, ನಾನೇನಾದರೂ ತಪ್ಪು ಡಿಸಿಷನ್ ತೊಗೊಂಡ್ಬಿಟ್ರೆ ಅಂತ ಹೇಳಿ. ಆದರೆ ಒಂದು ವಿಷಯನ ನೀವು ನೆನಪಲ್ಲಿ ಇಟ್ಕೊಳ್ಳಿ, ಆತುರದಲ್ಲಿ ಅವಸರದಲ್ಲಿ ಯಾವತ್ತೂ ಡಿಸಿಷನನ್ನು ತಗೊಳ್ಬಾರ್ದು. ಆ ಟೈಮಲ್ಲಿ ತಗೊಳ್ಳುವಂತಹ ಡಿಸಿಷನ್ ಹೆಚ್ಚು ನಾವು ರಿಗ್ರೆಟ್ ಮಾಡುವಂಥದ್ದಾಗತ್ತೆ. ಸೊ ಒಂದಿನ ಎಕ್ಸ್ಟ್ರಾ ಟೈಮ್ ತೊಗೊಂಡ್ರೂ ಪರವಾಗಿಲ್ಲ, ಚೆನ್ನಾಗಿ ರಿಸರ್ಚ್ ಮಾಡಿ. ಆದರೆ ನೀವು ಹರಿಯಲ್ಲಿ ಮಾತ್ರ ನೀವು ಒಂದು ಡಿಸಿಷನ್ನ ತಗೊಳ್ಬೇಡಿ. ಸೊ ಹಾಗಾದರೆ ಒಂದು ಮಾತನ್ನು ನಾನು ನೆನಪಲ್ಲಿ ಇಟ್ಕೊಳ್ಳೋದಕ್ಕೆ ಹೇಳ್ತೀನಿ ನಿಮಗೆ. KCET ರ್ಯಾಂಕು ನಿಮ್ಮ ಕೈಯಲ್ಲಿ ಇರಲ್ಲ, ಹೌದು. ಆದರೆ ಕೌನ್ಸಿಲಿಂಗಲ್ಲಿ ನೀವು ತಗೊಳ್ಬಹುದಾದಂಥ ಒಂದು ಡಿಸಿಷನ್ನು ಅದು ಖಂಡಿತವಾಗಿಯೂ ನಿಮ್ಮ ಕೈಯಲ್ಲೇ ಇರುತ್ತೆ. ಹಾಗಾಗಿ ಕಂಪೇರ್ ಮಾಡಿ, ಚೆನ್ನಾಗಿ ರಿಸರ್ಚ್ ಮಾಡಿ, ಆಯಾ ವೆಬ್ಸೈಟ್ಗಳಿಗೆ ಹೋಗಿ ಪ್ಯಾನಿಕ್ ಆಗಬೇಡಿ. ಚೆನ್ನಾಗಿ ಮಾಹಿತಿಯನ್ನು ಪಡ್ಕೊಂಡು ನಂತರದಲ್ಲಿ ಸರಿಯಾದ ಗೈಡೆನ್ಸನ್ನು ತೆಗೆದುಕೊಂಡು ನೀವು ಡಿಸಿಷನನ್ನು ಮಾಡಬಹುದು. ಹಾಗೆ ಇದೇ ವಿಷಯದ ಕುರಿತಾಗಿ ನಿಮಗೆ ಎಕ್ಸ್ಪರ್ಟ್ ಅಡ್ವೈಸ್ ಬೇಕು ಅಂದರೆ ನಮ್ಮ ಚಾನಲ್ನಲ್ಲೇ KCET ಕುರಿತಾಗಿ ಒಂದು ಎಕ್ಸ್ಪರ್ಟ್ ಅಡ್ವೈಸ್ ಕೊಟ್ಟಿರುವಂಥ ಒಂದು ಕಂಪ್ಲೀಟ್ ಪಾಡ್ಕಾಸ್ಟ್ ಇದೆ. ಆ ವಿಡಿಯೋವನ್ನು ಸುಮನ್ TV ಕನ್ನಡದಲ್ಲಿ ನೀವು ನೋಡ್ಬೋದು ಅಂತ ಹೇಳ್ತಾ, ಕೌನ್ಸಿಲಿಂಗ್ ಪ್ರಾಸೆಸ್ ಇನ್ನೇನು ನಡೀತಾ ಇರುತ್ತೆ. ಸೊ ಇದನ್ನೆಲ್ಲ ನೀವು ನೆನಪಲ್ಲಿ ಇಟ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಒಳ್ಳೆಯ ರ್ಯಾಂಕು ಭವಿಷ್ಯವನ್ನು ಸ್ಟಾರ್ಟ್ ಮಾಡಬಹುದು. ಆದರೆ ನೀವು ತಗೊಳ್ಳುವಂಥ ಒಂದು ಸರಿಯಾದ ಡಿಸಿಷನ್ನು ನಿಮ್ಮ ಭವಿಷ್ಯನ ರೂಪಿಸುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಇದೇ ರೀತಿಯ ಹೆಚ್ಚಿನ ಕಂಟೆಂಟ್ಗಳಿಗಾಗಿ ಸುಮನ್ TV ಕನ್ನಡ ಎಜುಕೇಷನ್ ಅನ್ನು ಫಾಲೋ ಮಾಡಿ.